ಚಂದ್ರಶೇಖರ್ ಮಗಳು ವಿದೇಶದಿಂದ ಬರುವ ಸುದ್ದಿ ತಿಳಿದ ಅಗಸ್ತ್ಯ ಅವಳು ಬಂದ ನಂತರ ತನ್ನ ಕೆಲಸ ಪ್ರಾರಂಭಿಸುವುದಾಗಿ ಹೇಳಿದನು. ಅದೇ ಸಮಯಕ್ಕೆ ಭಯಭೀತನಾಗಿ ಮನೆ ಒಳಗೆ ಬಂದ ಆನಂದ್ ಯಾವುದೋ ವಿಚಾರವನ್ನು ಹೇಳಲು ಪ್ರಯತ್ನಿಸಿದನು. ಅದು ಅದು ಅಪೇಕ್ಷಾ ಎಂದು ಭಯದಿಂದ ಆನಂದ್ ಹೇಳಲು, ಅಪೇಕ್ಷಾ ಹೆಸರು ಕೇಳಿದ ಕೂಡಲೇ ಅಗಸ್ತ್ಯ ಗಾಬರಿಗೊಂಡನು. ಅಪೇಕ್ಷಾಗೆ ಏನಾಯಿತು ಹೇಳು ಆನಂದ್, ಏನಾಯಿತು ಎಂದು ಕೇಳಿದನು ಅಗಸ್ತ್ಯ. ಅದು ಅದು ನಾನು ಅಪೇಕ್ಷಾ ದಾರಿಯಲ್ಲಿ ಬರುವಾಗ ಎಂದು ಮಾತು ಶುರು ಮಾಡಿದನು ಆನಂದ್. ಅಪೇಕ್ಷಾ ಹಾಗೂ ಆನಂದ್ ದಾರಿಯಲ್ಲಿ ನಡೆದುಕೊಂಡು ಮಾತನಾಡುತ್ತಾ ಬರುತ್ತಿದ್ದರು. ಮತ್ತೆ ಇನ್ನೇನು ಮೇಡಮ್ ಸಮಾಚಾರ ಕೇಳಿದನು ಆನಂದ್. ಏನಿಲ್ಲ ಕಣೋ, ಮದುವೆ ಆದಮೇಲೆ ನಿಮ್ಮನ್ನ ಈ ಊರನ್ನ ಬಿಟ್ಟು ಹೋಗ್ತೀನಲ್ಲ ಅಂತ ಬೇಜಾರು ಎಂದಳು ಅಪೇಕ್ಷಾ. ಓಹೋ, ಸಾಕು ಈ ಡ್ರಾಮಾ ನಿಲ್ಲಿಸು. ಎಷ್ಟು ಬೇಗ ಈ ಊರಿಂದ ಹೋಗ್ತೇನೋ ಅಂತ ಕಾಯ್ತಾ ಇದೀಯ ನೀನು ಎಂದನು ಆನಂದ್. ಇಲ್ಲ ಕಣೋ, ನಿಜವಾಗ್ಲೂ ನನಗಿಲ್ಲಿಂದ ಹೋಗೋಕೆ ಮನಸ್ಸಿಲ್ಲ ಎಂದಳು ಅಪೇಕ್ಷಾ. ಓ, ಈ ಒಳ್ಳೆ ಬುದ್ಧಿ ಯಾವಾಗಿಂದ ಬಂತು? ಏನೇ ಆಗಲಿ ನಾನು ಮಾತ್ರ ನೀನು ಹೋಗೋದನ್ನೇ ಕಾಯ್ತಾ ಇದ್ದೀನಿ ಎಂದು ರೇಗಿಸಿದನು ಆನಂದ್. ಹೌದಾ, ಹಾಗಾದರೆ ಕೇಳು, ನಾನು ಎಲ್ಲಿಗೂ ಹೋಗಲ್ಲ. ಹೇಗಿದ್ರೂ ಅಗಸ್ತ್ಯ ಅವರಪ್ಪ ಹೊಂಗಿರಣ ಎಸ್ಟೇಟ್ ಬಂಗ್ಲೆ ತಗೊಂಡಿದ್ದಾರಲ್ಲ, ಅದರಲ್ಲಿ ನಾನು ಅಗಸ್ತ್ಯ ಇರ್ತೀವಿ. ನೀನು ನನ್ನಿಂದ ತಪ್ಪಿಸಿಕೊಂಡು ಹೋಗೋಕೆ ಸಾಧ್ಯವೇ ಇಲ್ಲ ಎಂದಳು ಅಪೇಕ್ಷಾ. ರಾಮೇಶ್ವರಕ್ಕೆ ಹೋದ್ರೂ ಶನೀಶ್ವರನ ಕಾಟ ತಪ್ಪಲಿಲ್ಲ ಅನ್ನೋ ಹಾಗೆ ನೀನು ಮದುವೆ ಆಗಿ ಹೋಗ್ತಿದ್ರು ನಿನ್ನ ಕಾಟ ಮಾತ್ರ ತಪ್ಪಿಸ್ಕೊಳ್ಳೋಕ್ಕಾಗ್ತಿಲ್ಲ ಎಂದನು ಆನಂದ್. ಹೀಗೆ ಒಬ್ಬರನ್ನೊಬ್ಬರು ಕೆಚಾಯಿಸಿಕೊಂಡು ಮಾತನಾಡುತ್ತಾ ದಾರಿಯಲ್ಲಿ ನಡೆದು ಹೋಗುತ್ತಿದ್ದರು. ನಡೆದು ಹೋಗುವಾಗ ಇದ್ದಕ್ಕಿದ್ದಂತೆ ಕಾರ್ ಬಂದು ಬಹಳ ವೇಗವಾಗಿ ಆನಂದ್ ಹಾಗೂ ಅಪೇಕ್ಷಳನ್ನು ಹಿಂದಿಕ್ಕಿತು. ಆನಂದ್ ಬೆಚ್ಚಿದನು. ಅಪೇಕ್ಷಾ ಹಾಗೇ ನಿಂತಳು. ಥೂ, ಇವನ್ ಜನ್ಮಕ್ಕೆ ನೋಡ್ದ ಅಪೇಕ್ಷಾ ಎಷ್ಟು ಫಾಸ್ಟಾಗಿ ಡ್ರೈವ್ ಮಾಡ್ಕೊಂಡು ಹೋದ. ಇವ್ರಿಗೆಲ್ಲ ಕಾರ್ನಲ್ಲಿ ಹೋಗ್ತಾ ಇದ್ದೀವಿ ಅನ್ನೋ ಅಹಂಕಾರ. ನನಗಂತೂ ಒಂದು ಕ್ಷಣ ಜೀವನೇ ಬಾಯಿಗೆ ಬಂದ ಹಾಗಾಯ್ತು ಎಂದು ಆ ಕಾರ್ನವನಿಗೆ ಬೈದು ಸಮಾಧಾನದ ಉಸಿರು ಬಿಟ್ಟನು ಆನಂದ್. ಆನಂದ್ ಮಾತುಗಳನ್ನು ಕೇಳಿಸಿಕೊಂಡ ಅಪೇಕ್ಷಾ, ಯಾಕಿಷ್ಟೊಂದು ಭಯ ಪಡ್ತೀಯಾ? ಈಗ ಅವನೇ ನಮ್ಮನ್ನು ನೋಡಿ ಭಯ ಪಡಬೇಕು, ಹಾಗೆ ಮಾಡ್ತೀನಿ ಎಂದಳು ಅಪೇಕ್ಷಾ. ಏನು ಮಾಡ್ತೀಯಾ ಕೇಳಿದನು ಆನಂದ್. ಹೇಳಲ್ಲ, ಮಾಡಿ ತೋರಿಸ್ತೀನಿ, ಬಾ ನನ್ನ ಜೊತೆ ಎಂದು ಆನಂದನನ್ನು ಕರೆದುಕೊಂಡು ಒಂದು ಸ್ಥಳಕ್ಕೆ ಹೋದಳು ಅಪೇಕ್ಷಾ. ಅಲ್ಲಿಯವರೆಗೆ ಭಯಪಡಿಸಿದ್ದ ಕಾರ್ ನಿಂತಿತ್ತು. ಆನಂದನಿಗೆ ಆಶ್ಚರ್ಯವಾಯಿತು. ಅಪೇಕ್ಷಾ, ಈ ಜಾಗ ನಿನಗೇ ಗೊತ್ತು ಕೇಳಿದನು ಆನಂದ್. ನನಗೆಲ್ಲ ಗೊತ್ತು ಎಂದು ನಗುತ್ತಾ ಹೇಳಿದ ಅಪೇಕ್ಷಾ ಕಾರ್ ನಿಂತಿದ್ದ ಮನೆಯ ಒಳಗೆ ಹೋದಳು. ಅಪೇಕ್ಷಳ ನಗು ಆನಂದನಿಗೆ ಆಶ್ಚರ್ಯ ಉಂಟು ಮಾಡಿತು. ಇದೇನಿದು ಅಪೇಕ್ಷಾ ಈ ಥರ ಮಾತಾಡ್ತಾ ಇದ್ದಾಳೆ? ಇದಕ್ಕಿಂತ ಮೊದಲು ನಾನಿವಳನ್ನು ಈ ರೀತಿ ನೋಡೇ ಇಲ್ಲ. ನೋಡೋಣ ಅದೇನಾಗುತ್ತೆ ಅಂತ ಎಂದು ಹೇಳಿ ಅಪೇಕ್ಷಾ ಹಿಂದೆ ಹೊರಟನು ಆನಂದ್. ಅಪೇಕ್ಷಾ ಬಹಳ ಸಂತೋಷದಿಂದ ಮನೆಯ ಒಳಗೆ ಹೋಗಲು ಪ್ರಯತ್ನಿಸಿದಳು. ಮನೆಯ ಒಳಗಿನಿಂದ ಬೀಗ ಹಾಕಲಾಗಿತ್ತು. ಅವಳ ಮುಖದಲ್ಲಿ ಕೋಪ ಹೆಚ್ಚಾಗತೊಡಗಿತು. ಮನೆಯ ಪ್ರತಿ ದಿಕ್ಕಿನಲ್ಲೂ ಒಳ ಪ್ರವೇಶಿಸಲು ಹಂಬಲಿಸತೊಡಗಿದಳು. ಹೀಗೆ ಇರುವಾಗ ಒಂದು ಕಿಟಕಿ ತೆಗೆದಿರುವುದನ್ನು ನೋಡಿದ ಅಪೇಕ್ಷಾ ಅಲ್ಲಿಗೆ ಅವಸರವಾಗಿ ಹೊರಟಳು. ಆನಂದ್ ಅವಳ ಹಿಂದೆಯೇ ಹೊರಟನು. ಕಿಟಕಿಯಲ್ಲಿ ಇಣುಕಿ ನೋಡಿದ ಅಪೇಕ್ಷಾಗೆ ಒಬ್ಬ ವ್ಯಕ್ತಿ ಕಾಲ್ ಮೇಲೆ ಕಾಲು ಹಾಕಿ ಮದ್ಯಪಾನ ಮಾಡುತ್ತಿರುವುದನ್ನು ನೋಡಿದಳು. ನೋಡಿದವಳೇ ಕೋಪದಿಂದ ಹಲ್ಲು ಕಡಿಯಲು ಪ್ರಾರಂಭಿಸಿದಳು. ಅವಳ ಮುಖದ ಬದಲಾವಣೆ ಗಮನಿಸಿದ ಆನಂದ್ ಒಳಗೆ ಯಾರಿರುವವರೆಂದು ನೋಡಲು ಕಿಟಕಿಯಲ್ಲಿ ಇಣುಕಿದನು. ಅವನಿಗೆ ಕಂಡ ವ್ಯಕ್ತಿ ಚಂದ್ರಶೇಖರ್. ಅಪೇಕ್ಷೆ ಮೇಲೆ
ಆತ್ಮ ಬಂದು ಹೋಗುತ್ತದೆ ಎಂದು ಅಗಸ್ತ್ಯ ಹೇಳಿದ ಮಾತು ಆನಂದನಿಗೆ ನೆನಪಿಗೆ ಬಂದಿತು. ನೋಡು ನೋಡು, ಇವನ್ ಸಾವಿನ ದಿನ ಹತ್ತಿರ ಬರ್ತಾ ಇದೆ ಅಂತ ಎಷ್ಟು ಸಂತೋಷವಾಗಿ ಕಾಲ ಕಳೀತಾ ಇದ್ದಾನೆ ಅಂತ ಎಂದಳು ಅಪೇಕ್ಷಾ. ಅಪೇಕ್ಷಾ ಎಂದು ನುಡಿದನು ಆನಂದ್ ಭಯದಿಂದ. ನಾನು ಅಪೇಕ್ಷಾ ಅಲ್ಲ, ಆ ಚಂದ್ರಶೇಖರ್ ಪಾಲಿನ ಮೃತ್ಯು, ಸೀತಾ ನಾನು. ಯಾರು ಹೇಳು? ಸೀತಾ ಎಂದಳು ಅಪೇಕ್ಷಾ ರೋಷದಿಂದ. ಆನಂದ್ ಒಮ್ಮೆಲೇ ಬೆಚ್ಚಿದನು. ಮಾತನಾಡಲಾರದೆ ಮಾತು ನುಂಗಿದನು. ಅವನಲ್ಲಿದ್ದ ಭಯ ಎದ್ದು ಕಾಣಿಸುತ್ತಿತ್ತು. ಇತ್ತ ಅಪೇಕ್ಷಾ ಬಾಗಿಲು ತೆರೆದು ಒಳಗೆ ಹೋಗಲು ಪ್ರಯತ್ನಿಸುತ್ತಿದ್ದಳು. ಅದೇ ಸಮಯಕ್ಕೆ ಒಬ್ಬ ಟೀ ಮಾರುವ ವ್ಯಕ್ತಿ ಒಳ ಹೋಗುವುದನ್ನು ನೋಡಿದ ಅಪೇಕ್ಷಾ ಅಲ್ಲಿಗೆ ಹೊರಡಲು ಸಿದ್ಧಳಾದಳು. ಅವಳನ್ನು ತಡೆದ ಆನಂದ್, ನೋಡಿ, ನೀವು ಯಾರು ಅಂತ ನನಗೆ ಗೊತ್ತಿಲ್ಲ, ಆದರೆ ನಿಮ್ಮ ಕೈ ಮುಗಿದು ಕೇಳ್ಕೋತೀನಿ, ದಯವಿಟ್ಟು ನನ್ನ ಫ್ರೆಂಡ್ಗೆ ಏನು ಮಾಡಬೇಡಿ. ಅವಳಿಗೂ ನಿಮಗೂ ಏನು ಸಂಬಂಧ ಕೂಡ ಇಲ್ಲ. ಅವಳು ತುಂಬ ಮುಗ್ಧೆ. ಅವಳಿಗೆ ಏನೂ ಮಾಡಬೇಡಿ, ಯಾವ ತೊಂದರೆನೂ ಕೊಡಬೇಡಿ ಪ್ಲೀಸ್ ಎಂದು ಕೇಳಿಕೊಂಡನು. ಅಪೇಕ್ಷಾ ದೇಹ ಸೇರಿದ ಸೀತಾ ಆತ್ಮ ನಗುತ್ತಾ, ಹೊಚ್ಚ, ನಾನೂ ಒಂದು ಹೆಣ್ಣು, ನನ್ನಿಂದ ಇವಳಿಗೆ ಯಾವ ತೊಂದರೆನೂ ಆಗಲ್ಲ, ಭಯ ಪಡಬೇಡ. ನನಗೆ ನ್ಯಾಯ ಕೊಡ್ಸೋಕೆ ನೀನು ನಿನ್ನ ಫ್ರೆಂಡ್ ಪಡ್ತಿರೋ ಕಷ್ಟ ಏನು ಅಂತ ಗೊತ್ತು. ನನ್ನ ಸಾವಿಗೆ ಕಾರಣ ಆಗಿರೋರ್ನ ನಾನೇ ಬಲಿ ತಗೋಬೇಕು ಎಂದು ಹೇಳಿ ಅಲ್ಲಿಂದ ಹೊರಟಳು. ಟೀ ಹಿಡಿದು ಹೊರಟವನ ಹಿಂದೆ ಹೋದ ಸೀತಾ ಅಚಾನಕ್ಕಾಗಿ ಚಂದ್ರಶೇಖರ್ ಮುಂದೆ ನಿಂತಳು. ಸೀತಾಳನ್ನು ಅಪೇಕ್ಷಾ ದೇಹದಲ್ಲಿ ಇರುವುದನ್ನು ನೋಡಿ ಚಂದ್ರಶೇಖರ್ಗೆ ಅನುಮಾನವಾಯಿತು. ಆ ದಿನ ಹರ್ಷವರ್ಧನ್ ಹೇಳಿದ ಮಾತು ನಿಜ ಎನಿಸಿತು. ಚಂದ್ರಶೇಖರ್ ಬೆವತು ಹೋದನು. ಟೀ ಮಾರುವ ವ್ಯಕ್ತಿಗೆ ಭಯವಾಗಿ ಅಲ್ಲಿಂದ ಹೊರಟನು. ಅಪೇಕ್ಷಾ ನಿಧಾನವಾಗಿ ಚಂದ್ರಶೇಖರ್ ಹತ್ತಿರ ಹೋಗುತ್ತಿದ್ದಳು. ಆನಂದ್ ನಡೆಯುತ್ತಿರುವ ಎಲ್ಲ ದೃಶ್ಯಗಳನ್ನು ಹೊರಗೆ ನಿಂತು ನೋಡುತ್ತಿದ್ದನು. ಚಂದ್ರಶೇಖರ್ ಸುತ್ತಮುತ್ತ ನೋಡಲು ಶುರು ಮಾಡಿದನು. ಭಯದಿಂದ ನಡುಗಲಾರಂಭಿಸಿದ. ತಕ್ಷಣವೇ ಏನು ನೆನಪಾದವನಂತೆ ತನ್ನ ಜೇಬಿನಲ್ಲಿ ಕೈ ಹಾಕಿ ಒಂದು ತಾಯತವನ್ನು ಅಪೇಕ್ಷಾ ಮುಂದೆ ಹಿಡಿದು ನಿಂತನು. ಅದನ್ನು ನೋಡುತ್ತಿದ್ದಂತೆ ಅಪೇಕ್ಷಾ ಅರ್ಧ ದಾರಿಯಲ್ಲೇ ನಿಂತಳು. ಮುಂದೆ ಅವಳಿಗೆ ಹೆಜ್ಜೆ ಹಾಕಲು ಸಾಧ್ಯವಾಗಲಿಲ್ಲ. ಅದನ್ನು ನೋಡಿ ಚಂದ್ರಶೇಖರ್, ನೋಡೇ ನೋಡು, ಇದು ಇರೋವರೆಗೂ ನೀನು ನನ್ನ ಏನೂ ಮಾಡೋಕ್ಕಾಗಲ್ಲ. ತಿಳ್ಕೊ, ನೀನು ಯಾವತ್ತೂ ನನ್ನ ಮೇಲೆ ಸೇಡ್ ತೀರಿಸ್ಕೊಳಕ್ಕಾಗಲ್ಲ ಎಂದು ಜೋರಾಗಿ ನಗತೊಡಗಿದನು ಚಂದ್ರಶೇಖರ್. ಏ ನೀಚ, ನಿನ್ನ ಸಾವು ನನ್ನಿಂದನೇ ಕಣೋ. ನಾನು ಅನುಭವಿಸಿರೋ ನೋವನ್ನು ಅಷ್ಟು ಸುಲಭವಾಗಿ ಮರೆಯೋದಿಲ್ಲ. ಸೇಡನ್ನು ಯಾವತ್ತಿದ್ರೂ ತೀರಿಸ್ಕೊಂಡೇ ತೀರಿಸ್ಕೊತೀನಿ. ಎಷ್ಟು ದಿನ ಈ ಮಂತ್ರ ತಂತ್ರ ಇರುತ್ತೋ ನಾನೂ ನೋಡ್ತೀನಿ. ನನ್ನ ಸಾವಿಗೆ ಕಾರಣ ಆಗಿರೋ ಯಾರನ್ನೂ ನಾನು ಉಳಿಸಲ್ಲ ಎಂದು ಹೇಳಿತು ಅಪೇಕ್ಷಾ ದೇಹದಲ್ಲಿ ಇದ್ದ ಸೀತಾ ಆತ್ಮ. ಅಲ್ಲಿಯವರೆಗೆ ನಿನ್ನನ್ನು ಇರೋದಕ್ಕೆ ಬೆಟ್ರೆ ತಾನೆ. ಆದಷ್ಟು ಬೇಗ ನಿನ್ನ ಬಂದಿ ಮಾಡಿ ನಿನ್ನ ಆತ್ಮಕ್ಕೆ ಮುಕ್ತಿ ಕೊಡಿಸ್ತೀನಿ. ಅದಕ್ಕೆ ನಾನು ಇಲ್ಲಿಗೆ ಬಂದಿರೋದು ಎಂದನು ಚಂದ್ರಶೇಖರ್. ನೀನು ಬಂದಿರೋದಲ್ಲ ಕಣೋ, ನೀನು ಸಾವು ಇಲ್ಲಿಗೆ ಕರ್ಕೊಂಡು ಬಂದಿರೋದು. ನನಗೆ ಮುಕ್ತಿ ಕೊಡಿಸೋದು ಅಷ್ಟು ಸುಲಭ ಅಲ್ಲ. ನನ್ನ ಬಂದಿ ಮಾಡೋದು ಅಸಾಧ್ಯ ಎಂದಳು ಸೀತಾ. ಅದಕ್ಕೆಲ್ಲ ವ್ಯವಸ್ಥೆ ಮಾಡಿ ಆಗಿದೆ, ಇನ್ನೇನಿದ್ರು ನಿನ್ನ ಬಂದಿ ಮಾಡೋದು ಒಂದೇ ಬಾಕಿ ಎಂದ ಚಂದ್ರಶೇಖರ್. ತನ್ನ ಬಳಿ ಇದ್ದ ತಾಯಿತವನ್ನು ಅಪೇಕ್ಷಾ ಹತ್ತಿರ ತರಲು ಪ್ರಾರಂಭಿಸಿದ. ಅಪೇಕ್ಷಾ ಹೆದರಿ ಬೇಡ ಬೇಡ ಎಂದು ಹಿಂದೆ ಸರಿಯುತ್ತಿದ್ದಳು. ಆದರೂ ಚಂದ್ರಶೇಖರ್ ಹಾಗೆ ಮುಂದೆ ಬರುತ್ತಿದ್ದನು. ಹೀಗೆ ಇರುವಾಗ ಅಪೇಕ್ಷಾ ಕುಸಿದು ಬಿದ್ದಳು. ಇದನ್ನು ನೋಡಿದ ಆನಂದ್ ಅಪೇಕ್ಷಾ ಎಂದು ಕೂಗಿದನು. ಆನಂದನ ಧ್ವನಿ ಕೇಳಿ ಅವನಿರುವ ಕಡೆಗೆ ತಿರುಗಿದ ಚಂದ್ರಶೇಖರ್ ಆನಂದನನ್ನು ನೋಡಿ ಅಲ್ಲಿಂದ ಹೊರಟು ಹೋದನು.
ಆನಂದ್ ತಡ ಮಾಡದೆ ಒಳಬಂದು ಅಪೇಕ್ಷಾ ಬಳಿ ಕುಳಿತು, ಅಪೇಕ್ಷಾ, ಅಪೇಕ್ಷಾ ಎಂದು ಅವಳ ಮುಖ ಹಿಡಿದು ಅಲ್ಲಾಡಿಸಿದನು. ಅಪೇಕ್ಷಾ ಎಚ್ಚರವಾಗಲಿಲ್ಲ. ಸುತ್ತ ನೋಡಿದನು. ಅಲ್ಲೇ ಕಂಡ ನೀರಿನ ಲೋಟವನ್ನು ತಂದು ಅಪೇಕ್ಷಾ ಮುಖಕ್ಕೆ ನೀರನ್ನು ಚಿಮುಕಿಸಿದನು. ಅಪೇಕ್ಷಾ ನಿಧಾನವಾಗಿ ಕಣ್ಣು ತೆರೆದಳು. ಅವಳಿಗೆ ಮೈ ಭಾರವಾದಂತೆ ಅನಿಸಿತು. ಆನಂದನನ್ನು ನೋಡಿ, ಆನಂದ್, ನಾನು ಎಲ್ಲಿದ್ದೀನಿ ಎಂದು ಕೇಳಿದಳು ಅಪೇಕ್ಷಾ. ಮೊದಲು ಇಲ್ಲಿಂದ ಹೋಗೋಣ ಬಾ, ಆಮೇಲೆ ಎಲ್ಲ ವಿಷಯ ಹೇಳ್ತೀನಿ ಎಂದು ಅಪೇಕ್ಷಳನ್ನು ಅವರ ಮನೆಗೆ ಬಿಟ್ಟು ಏನನ್ನೂ ಹೇಳದೆ ಸೀದಾ ಅಗಸ್ತ್ಯನ ಬಳಿಗೆ ಓಡಿ ಬಂದನು ಆನಂದ್. ಇದು ಕಣು ನಡೆದಿದ್ದು. ಚಂದ್ರಶೇಖರ್ ಸೀತಾತ್ಮನ ಬಂದಿ ಮಾಡಿಸೋಕೆ ಎಲ್ಲ ತಯಾರಿ ಮಾಡ್ಕೊಂಡಿದ್ದಾನೆ ಎಂದು ಹೇಳಿದನು ಆನಂದ್. ನಮ್ಮ ಕೆಲಸ ಸುಲಭ ಮಾಡ್ಕೊಳ್ಳೋಕೆ ಚಂದ್ರಶೇಖರ್ ನಮಗೆ ಹೆಲ್ಪ್ ಮಾಡ್ತಾ ಇದ್ದಾನೆ. ನೀನು ಅಪೇಕ್ಷಾಗೆ ಈ ವಿಷಯದ ಬಗ್ಗೆ ಹೇಳಿಲ್ಲ ತಾನೆ ಎಂದು ಕೇಳಿದನು ಅಗಸ್ತ್ಯ. ಇಲ್ಲ ಅಗಸ್ತ್ಯ, ಅವಳನ್ನ ಮನೆಗೆ ಬಿಟ್ಟು ನೇರವಾಗಿ ಇಲ್ಲಿಗೆ ಬಂದಿದ್ದೀನಿ ಎಂದನು ಆನಂದ್. ಚೇತನ್, ನೀವು ಹೇಗಾದರೂ ಮಾಡಿ ಬಂದಿ ಮಾಡಿಸೋಕೆ ಚಂದ್ರಶೇಖರ್ ಮಾಡೋ ಪ್ಲ್ಯಾನ್ ಎಲ್ಲವನ್ನೂ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಆದಷ್ಟು ಬೇಗ ಇದಕ್ಕೊಂದು ಅಂತ್ಯ ಹಾಡಬೇಕು ಎಂದನು ಅಗಸ್ತ್ಯ. ಸರ್, ನಾನು ನಿಮ್ಮ ಜೊತೆ ಇರೋದು ಚಂದ್ರಶೇಖರ್ಗೆ ಗೊತ್ತಾದರೆ ಸುಮ್ಮನೆ ನಮಗೇ ಪ್ರಾಬ್ಲಮ್. ಹಾಗಾಗಿ ನಾನು ಬೇರೆ ಮನೆ ಮಾಡಿರ್ತೀನಿ ಎಂದನು ಚೇತನ್. ಹೌದು ಚೇತನ್, ನೀವು ಹೇಳ್ತಾ ಇರೋದು ಸರಿ. ಇಷ್ಟೊತ್ತಿಗೆ ಆ ಚಂದ್ರಶೇಖರ್ ನಿಮ್ಮ ಬಗ್ಗೆ ಡೀಟೇಲ್ಸ್ ಕಲೆಕ್ಟ್ ಮಾಡೋಕೆ ಶುರು ಮಾಡಿರ್ತಾನೆ. ನೀವು ಬೇರೆ ಇರೋದೇ ಒಳ್ಳೆಯದು ಎಂದು ಚೇತನ್ಗೆ ಹೇಳಿ, ಚೇತನ್ಗೆ ಬೇರೆ ಮನೆ ಹುಡುಕು ಎಂದು ಆನಂದನ್ಗೆ ಹೇಳಿದನು ಅಗಸ್ತ್ಯ. ನಾನು ಆಗಲೇ ಒಂದು ಮನೆ ಹುಡುಕಿದ್ದೀನಿ. ನನ್ನ ಫ್ರೆಂಡ್ ಮನೆ ಎಸ್ಟೇಟ್ಗೆ ತುಂಬ ಹತ್ತಿರ ಇದೆ ಎಂದನು ಆನಂದ್. ಹಾಗಾದರೆ ಚೇತನ್, ನೀವು ಈಗಲೇ ಅಲ್ಲಿಗೆ ಹೋಗಿ. ತಡ ಆದರೆ ನಮಗೇ ತೊಂದರೆ ಎಂದನು ಅಗಸ್ತ್ಯ. ಚೇತನ್ ಆನಂದ್ ಹೇಳಿದ ವಿಳಾಸಕ್ಕೆ ಹೋಗಿ ತನ್ನ ಸ್ಥಳವನ್ನು ಭದ್ರ ಮಾಡಿಕೊಂಡು ಅಗಸ್ತ್ಯನಿಗೆ ಸಹಾಯ ಮಾಡಲು ಶುರು ಮಾಡಿದನು. ಇತ್ತ ಅಗಸ್ತ್ಯ ಹಾಗೂ ಆನಂದ್ ಅಪೇಕ್ಷಾಳ ಯೋಗಕ್ಷೇಮ ವಿಚಾರಿಸಲು ಅವರ ಮನೆಗೆ ಹೊರಟರು.